ವೃಷಭ ರಾಶಿಯವರೇ, ನೀವು ಕೇವಲ ಜನಸಾಮಾನ್ಯರಲ್ಲ. ನೀವು ಯಾವುದನ್ನಾದರೂ ಪ್ರೀತಿಸಿದರೆ ಅಥವಾ ಯಾವುದನ್ನಾದರೂ ಸಾಧಿಸಬೇಕು ಎಂದುಕೊಂಡರೆ ಅದನ್ನ ಪಡೆಯದೆ ನೀವು ಬಿಡುವವರಲ್ಲ. ನಿಮ್ಮಲ್ಲಿರುವಂತಹ ಆ ನೈಸರ್ಗಿಕ ಶಕ್ತಿಯನ್ನ ಗುರುತಿಸಿ ಹಿಂದೆ ಎದ್ದೇಳಿ. ಆಗ ನಿಮ್ಮ ಸಾಮ್ರಾಜ್ಯವನ್ನ ನಿರ್ಮಿಸುವಂತಹ ಸುಸಮಯ ಈಗಲೇ ಬಂದಿರುವಂತದ್ದು. ವೃಷಭ ರಾಶಿಯವರೇ, ನಿಮ್ಮ ವ್ಯಕ್ತಿತ್ವ ಕೇವಲ ಒಂದು ರಾಶಿಯಲ್ಲ, ಅದೊಂದು ಅಚಲವಾದಂತಹ ಶಕ್ತಿ. ನಿಮ್ಮನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಜಗತ್ತಿನಲ್ಲಿ ನಿಮ್ಮ ಸಾಧಿಸಲಾಗದಂತಹ ವಿಷಯ ಯಾವುದು ಇಲ್ಲ. ನಿಮ್ಮನ್ನ ಆಳವಾಗಿ ಮೋಟಿವೇಟ್ ಮಾಡಲು ನಾವು ಕೆಲವು ಸತ್ಯಗಳನ್ನ ಹೇಳುವಂತದ್ದನ್ನ ಕೇಳಿ. ನೀವು ಮಹಾನ್ ನಿರ್ಮಾಣಕಾರರು. ಜಗತ್ತಿನಲ್ಲಿ ಯಾರು ಬೇಕಾದರೂ ವೇಗವಾಗಿ ಓಡಬಹುದು, ಆದರೆ ಎಲ್ಲರೂ ಸುದೀರ್ಘ ಕಾಲ ನಿಲ್ಲಲಾರರು. ನೀವು ಭೂಮಿಯ ತತ್ವದವರು. ಭೂಮಿ ಹೇಗೆ ಎಲ್ಲವನ್ನ ಸಹಿಸಿಕೊಂಡು ಕಾಲಕ್ಕೆ ತಕ್ಕಂತೆ ಸಮೃದ್ಧವಾದ ಫಸಲನ್ನ ನೀಡುತ್ತದೆಯೋ ಹಾಗೆಯೇ ನೀವು ಕೂಡ. ನಿಮ್ಮಲ್ಲಿರುವಂತಹ ಸಂಯಮ ನಿಮ್ಮ ದೌರ್ಬಲ್ಯವಲ್ಲ, ಅದು ನಿಮ್ಮ ಪರಮೋಚ್ಚ ಶಕ್ತಿಯಾಗಿರುವಂತದ್ದು. ಉಳಿದವರು ದಣಿದು ಕುಳಿತಾಗ ನೀವು ನಿಮ್ಮ ಗುರಿಯತ್ತ ಮೌನವಾಗಿ ಕೆಲಸವನ್ನ ಮಾಡುತ್ತೀರಿ. ಆ ಮೌನವೇ ಒಂದು ದಿನ ಯಶಸ್ಸಿನ ಗರ್ಜನೆಯಾಗುವಂತದ್ದು. ನಿಮ್ಮ ಸಂಕೇತ ಗೂಳಿ ಶಾಂತವಾಗಿದ್ದಾಗ ಅದರ ಸೌಮ್ಯತೆ ಅದ್ಭುತವಾಗಿರುವಂತದ್ದು. ಆದರೆ ಅದು ಒಮ್ಮೆ ಗುರಿ ನಿಗದಿಪಡಿಸಿ ಮುನ್ನುಗ್ಗಿದ್ದರೆ ಯಾವ ಗೋಡೆಯೂ ಅದನ್ನ ತಡೆಯಲಾರದು. ನಿಮ್ಮ ಜೀವನದಲ್ಲಿ ಸವಾಲುಗಳು ಬಂದಾಗ ಕುಗ್ಗಬೇಡಿ. ನೆನಪಿಡಿ, ವೃಷಭ ರಾಶಿಯವರು ಸೋಲನ್ನ ಒಪ್ಪಿಕೊಳ್ಳುವುದು ಬಹಳ ಅಪರೂಪ. ನಿಮ್ಮ ಹಠವನ್ನ ಸಕಾರಾತ್ಮಕವಾಗಿ ಬಳಸಿಕೊಳ್ಳಬೇಕಾಗುತ್ತೆ. ನಾನು ಇದನ್ನು ಮಾಡಿಯೇ ತಿರುತ್ತೇನೆ ಎಂಬ ನಿಮ್ಮ ಹಠವೇ ನಿಮ್ಮನ್ನ ಶೂನ್ಯದಿಂದ ಶಿಖರಕ್ಕೆ ಕೊಂಡೊಯ್ಯುವಂಥದ್ದು. ನೀವು ಸಮೃದ್ಧಿಯ ಸಂಕೇತವಾಗಿರುವಂಥದ್ದು. ರಾಶಾಧಿಪತಿ ಶುಕ್ರನ ಪ್ರಭಾವದಿಂದಾಗಿ ನೀವು ಕೈ ಹಾಕಿದಂತಹ ಕೆಲಸದಲ್ಲಿ ಒಂದು ಬಗೆಯ ಶ್ರೀಮಂತಿಕೆ ಇರುವಂತದ್ದು. ನೀವು ಕೇವಲ ಬದುಕುವುದಕ್ಕಾಗಿ ಕೆಲಸವನ್ನ ಮಾಡುವುದಿಲ್ಲ, ನೀವು ಗುಣಮಟ್ಟಕ್ಕಾಗಿ ಕೆಲಸವನ್ನ ಮಾಡುವಂತವರು. ನಿಮ್ಮ ಕ್ರಿಯಾಶೀಲತೆ ಮತ್ತು ಸೌಂದರ್ಯ ಪ್ರಜ್ಞೆ ನಿಮ್ಮನ್ನ ಇತರರಿಗಿಂತ ವಿಭಿನ್ನವಾಗಿಸುತ್ತದೆ. ಆರ್ಥಿಕವಾಗಿ ಭದ್ರವಾಗುವ ಎಲ್ಲ ಲಕ್ಷಣಗಳು ನಿಮ್ಮ ನರನಾಡಿಗಳಲ್ಲಿವೆ. ಶಿಸ್ತುಬದ್ಧ ಜೀವನ ಮತ್ತು ಕಠಿಣ ಪರಿಶ್ರಮ ನಿಮ್ಮ ಜೊತೆಗಿದ್ದರೆ ಲಕ್ಷ್ಮಿ ನಿಮ್ಮನ್ನ ಹುಡುಕಿಕೊಂಡು ಖಂಡಿತವಾಗಿ ಬರುತ್ತಾಳೆ. ಇನ್ನು ಸಂಬಂಧಗಳ ಆಧಾರ ಸ್ತಂಭವನ್ನ ನೋಡುವುದಾದರೆ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ನೀವು ಒಂದು ಬಂಡೆಯಂತೆ. ಜನರಿಗೆ ನಿಮ್ಮ ಮೇಲೆ ಭರವಸೆ ಇದೆ. ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಅಪರೂಪವಾದುದು. ನೀವು ಯಶಸ್ವಿಯಾದಾಗ ನೀವು ಒಬ್ಬರೇ ಬೆಳೆಯುವುದಿಲ್ಲ, ನಿಮ್ಮ ಸುತ್ತಲಿರುವಂತಹ ಎಲ್ಲರನ್ನ ಬೆಳೆಸುತ್ತೀರಿ. ಈ ಉದಾರತೆಯೇ ನಿಮ್ಮ ವ್ಯಕ್ತಿತ್ವದ ದೊಡ್ಡ ಮೌಲ್ಯವಾಗುವಂತದ್ದು. ನಿಮ್ಮ ಸುವರ್ಣ ಕಾಲದ ಮಂತ್ರವನ್ನ ನೋಡುವುದಾದರೆ ಕಾಲ ಯಾವಾಗಲೂ ಕೂಡ ಒಂದೇ ರೀತಿ ಇರುವುದಿಲ್ಲ. ಈಗ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತಿರುವಂತಹ ಕಾಲವು ನಿಮ್ಮ ದಶಕಗಳ ಶ್ರಮಕ್ಕೆ ಸಿಗುತ್ತಿರುವಂತಹ ಪ್ರತಿಫಲಗಳು. ಹಿಂದಿನ ಕಹಿ ಮರೆಯಬೇಕಾಗುತ್ತೆ. ಭೂತಕಾಲದ ನೋವುಗಳು ನಿಮ್ಮನ್ನ ಕಟ್ಟಿ ಹಾಕಬಹುದು. ದೊಡ್ಡ ಗುರಿಯನ್ನ ಸಣ್ಣ ಭಾಗಗಳಾಗಿ ವಿಂಗಡಿಸಿ ಪ್ರತಿದಿನ ಶ್ರಮಿಸಬೇಕಾಗುತ್ತೆ. ನಿಮ್ಮನ್ನ ನೀವು ಮೊದಲಿಗೆ ನಂಬಬೇಕಾಗುತ್ತೆ. ಜಗತ್ತು ನಿಮ್ಮನ್ನ ಅನುಮಾನಿಸಬಹುದು, ಆದರೆ ನಿಮ್ಮ ಒಳಗಿನ ದನಿ ಗೆಲ್ಲುತ್ತಿದೆ ಎಂದು ಹೇಳುತ್ತಿದ್ದರೆ ಬೇರೆ ಯಾವುದು ಕೂಡ ಮುಖ್ಯವಲ್ಲ. ವೃಷಭ ರಾಶಿಯವರೇ, ನೀವು ಕೇವಲ ಜನಸಾಮಾನ್ಯರಲ್ಲ. ನೀವು ಯಾವುದನ್ನಾದರೂ ಪ್ರೀತಿಸಿದರೆ ಅಥವಾ ಯಾವುದನ್ನಾದರೂ ಸಾಧಿಸಬೇಕು ಎಂದುಕೊಂಡರೆ ಅದನ್ನ ಪಡೆದೇ ತೀರುತ್ತೀರಿ. ನಿಮ್ಮಲ್ಲಿರುವಂತಹ ಆ ನೈಸರ್ಗಿಕ ಶಕ್ತಿಯ ಗುರುತಿಸಿ ಹಿಂದೆ ಎದ್ದೇಳಬೇಕಾಗುತ್ತೆ. ಆಗ ನಿಮ್ಮ ಸಾಮ್ರಾಜ್ಯವನ್ನು ನಿರ್ಮಿಸುವಂತಹ ಸಮಯ ಈ ಕೂಡಲೇ ಬಂದಿರುವಂತದ್ದನ್ನ ಈ ದಿನ ನೀವು ಖಂಡಿತವಾಗಿ ನೋಡ್ತೀರಾ. ವೃಷಭ ರಾಶಿಯವರ ವ್ಯಕ್ತಿತ್ವವು ಅತ್ಯಂತ ಆಳವಾದುದು ಮತ್ತು ಭರವಸೆಯನ್ನ ನೀಡುವಂತದ್ದು. ಸ್ಥಿರತೆಯ ಸಂಕೇತ ಎಂದು ನಿಮಗೆ ಕರೆಯಲಾಗುವಂತದ್ದು. ವೃಷಭ ರಾಶಿಯವರ ವ್ಯಕ್ತಿತ್ವದ ಮುಖ್ಯ ಲಕ್ಷ್ಯಗಳನ್ನ ನಾವು ನೋಡುವುದಾದರೆ ವೃಷಭ ರಾಶಿಯವರು ಅತ್ಯಂತ ದೊಡ್ಡ ಆಸ್ತಿ ಎಂದರೆ ಅವರ ತಾಳ್ಮೆ. ಯಾವುದೇ ಕಷ್ಟದ ಪರಿಸ್ಥಿತಿ ಬಂದರೂ ಇವರು ಗಾಬರಿಯಾಗುವುದಿಲ್ಲ. ಪ್ರತಿಯೊಂದು ಸಮಸ್ಯೆಯನ್ನ ನಿಧಾನವಾಗಿ ಯೋಚಿಸಿ ಬಗೆಹರಿಸುವಂತಹ ಕಲೆ ಇವರಿಗಿರುವಂತದ್ದು. ನೀವು ಒಮ್ಮೆ ಏನನ್ನಾದರೂ ಸಾಧಿಸಬೇಕು ಎಂದು ನಿರ್ಧರಿಸಿದರೆ ಅದು ಎಷ್ಟೇ ಸಮಯ ಹಿಡಿದರೂ ಗುರಿ ಮುಟ್ಟುವವರೆಗೂ ಕೂಡ ವಿಶ್ರಮಿಸುವುದಿಲ್ಲ. ಇನ್ನ ಸ್ನೇಹವಿರಲಿ ಅಥವಾ ಸಂಬಂಧವಿರಲಿ, ಇವರು ಅತ್ಯಂತ ನಂಬಿಕಸ್ಥ ವ್ಯಕ್ತಿಗಳು. ಯಾರಾದರೂ ನಿಮ್ಮನ್ನ ನಂಬಿ ಒಂದು ಜವಾಬ್ದಾರಿ ಕೊಟ್ಟರೆ ಅಥವಾ ರಹಸ್ಯವನ್ನ ಹಂಚಿಕೊಂಡರೆ ಅದನ್ನ ಕೊನೆಯವರೆಗೂ ಕೂಡ ಕಾಪಾಡುವಂತಹ ನೀವು ಶಕ್ತಿಯನ್ನ ಹೊಂದಿದ್ದೀರಾ. ಇವರಿಂದ ಮೋಸ ಅಥವಾ ಬೆನ್ನಿಗೆ ಚೂರಿ ಹಾಕುವ ಕೆಲಸಗಳು ನಡೆಯುವುದು ಬಹಳ ವಿರಳವಾಗಿರುವಂತದ್ದು. ಇನ್ನ ನೀವು ಹಗಲು ಕನಸನ್ನ ಕಾಣುವವರಲ್ಲ, ಭೂಮಿ ತತ್ವದವರಾದ್ದರಿಂದ ಇವರ ಆಲೋಚನೆಗಳು ವಾಸ್ತವದ ನೆಲಗಟ್ಟಿನಲ್ಲಿ ಇರುವಂತದ್ದು. ಭಾವನೆಗಳಿಗಿಂತ ಹೆಚ್ಚಾಗಿ ತರ್ಕ ಮತ್ತು ವಾಸ್ತವಕ್ಕೆ ಇವರು ಆದ್ಯತೆಯನ್ನ ನೀಡುತ್ತಾರೆ. ಇವರು ಆರ್ಥಿಕವಾಗಿ ಬಹಳ ಭದ್ರವಾಗಿರಲು ಬಯಸುತ್ತಾರೆ ಮತ್ತು ಹಣವನ್ನ ನಿರ್ವಹಿಸುವುದರಲ್ಲಿ ಇವರು ಪ್ರವೀಣರಾಗಿರುತ್ತಾರೆ. ಇನ್ನು ರಾಶಾಧಿಪತಿ ಶುಕ್ರನ ಪ್ರಭಾವದಿಂದಾಗಿ ನಿಮಗೆ ಸುಂದರವಾದ ವಸ್ತುಗಳು, ರುಚಿಯಾದ ಆಹಾರ
ಮತ್ತು ಉತ್ತಮ ಜೀವನ ಶೈಲಿಯ ಬಗ್ಗೆ ಹೆಚ್ಚಿನ ಒಲವು ಕೂಡ ಇರುವಂತದ್ದು. ಕಲೆ, ಸಂಗೀತ, ಸಾಹಿತ್ಯ ಅಥವಾ ಕೃಷಿಯಂತಹ ಪ್ರಕೃತಿಯ ಹತ್ತಿರವಾದಂತಹ ಕೆಲಸಗಳಲ್ಲಿ ಇವರು ಹೆಚ್ಚಿನ ಆನಂದವನ್ನ ಕಾಣುವಂತವರು. ಇನ್ನು ವೃಷಭ ರಾಶಿಯ ವ್ಯಕ್ತಿತ್ವದ ಮತ್ತೊಂದು ಮುಗ್ಗುಲು ಎಂದರೆ ಅವರ ಹಠ. ಇವರು ಒಮ್ಮೆ ಒಂದು ಅಭಿಪ್ರಾಯಕ್ಕೆ ಬಂದರೆ ಅದನ್ನ ಬದಲಾಯಿಸುವುದು ಬಹಳ ಕಷ್ಟ. ಇತರರು ಇವರನ್ನ ಒಪ್ಪಿಸುವುದು ಸುಲಭದ ಮಾತಲ್ಲ. ಆದರೆ ಈ ಹಠವು ಸಕಾರಾತ್ಮಕವಾಗಿದ್ದರೆ ಅದು ಅವರನ್ನ ಯಶಸ್ಸಿನ ಶಿಖರಕ್ಕೆ ಏರಿಸುವಂತದ್ದು. ಇನ್ನ ಇವರು ಕಷ್ಟಪಟ್ಟು ಕೆಲಸ ಮಾಡಲು ಎಂದಿಗೂ ಕೂಡ ಹಿಂದೆ ಸರಿಯುವವರಲ್ಲ. ಇವರಿಗೆ ಶಾರ್ಟ್ ಕಟ್ ಅಥವಾ ಅಡ್ಡ ಹಾದಿಯಲ್ಲಿ ಯಶಸ್ಸು ಗಳಿಸುವುದು ಇಷ್ಟವಿಲ್ಲ. ಬೆವರಿನ ಹನಿ ಹರಿಸಿದರೂ ಸರಿ, ಗೌರವಯುತವಾಗಿ ಬದುಕುವುದನ್ನ ಇವರು ಇಷ್ಟಪಡುವಂತವರು. ಇನ್ನು ಶಾಂತಿ ಪ್ರಿಯರಾಗಿರುತ್ತಾರೆ. ಸಾಮಾನ್ಯವಾಗಿ ವೃಷಭ ರಾಶಿಯವರು ಶಾಂತ ಸ್ವಭಾವದವರು. ಅನಾವಶ್ಯಕ ಜಗಳ, ವಾದ ವಿವಾದಗಳಿಂದ ಆದಷ್ಟು ದೂರವಿರುವವರು. ಆದರೆ ಯಾರಾದರೂ ಇವರ ತಾಳ್ಮೆಯ ಕಟ್ಟೆ ಹಿಡಿದರೆ ಅಥವಾ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಅವರು ಕಾಳಗಕ್ಕೆ ಸಿದ್ಧರಾದರೂ ಗೂಳಿಯಂತೆ ಸಿಡಿದೇಳುತ್ತಾರೆ. ಇನ್ನು ಒಟ್ಟಾರೆಯಾಗಿ ಹೇಳುವುದಾದರೆ ವೃಷಭ ರಾಶಿಯವರು ಒಂದು ವಿಶಾಲವಾದ ಮರದಂತೆ ಎಲ್ಲರಿಗೂ ನೆರಳನ್ನ ನೀಡುತ್ತಾರೆ, ಸ್ಥಿರವಾಗಿ ನಿಲ್ಲುತ್ತಾರೆ ಮತ್ತು ಯಾರಿಗೂ ತೊಂದರೆಯನ್ನ ಕೊಡುವುದಿಲ್ಲ ಮತ್ತು ತಮ್ಮ ಪಾಡಿಗೆ ತಾವು ಬೆಳೆಯುತ್ತಾ ಹೋಗುತ್ತಾರೆ. ಇವರ ವ್ಯಕ್ತಿತ್ವವು ನಂಬಿಕೆ ಮತ್ತು ಸಂಯಮದ ಸುಂದರವಾದಂತಹ ಮಿಶ್ರಣವಾಗಿರುವಂತದ್ದು. ವೃಷಭ ರಾಶಿಯವರಲ್ಲಿ ಒಂದು ಅದ್ಭುತವಾದಂತಹ ಗುಣವಿದೆ, ಅದುವೇ ಸ್ಥಿರತೆ. ನೀವು ಒಮ್ಮೆ ಒಂದು ಗುರಿಯನ್ನ ನಿರ್ಧರಿಸಿದರೆ ಅದು ಎಷ್ಟೇ ಅಡೆತಡೆಗಳು ಬಂದರೂ ಅದನ್ನ ಪೂರ್ಣಗೊಳಿಸದೆ ಬಿಡುವವರಲ್ಲ. ನೀವು ಅನುಭವಿಸುತ್ತಿರುವಂತಹ ಈ ಮೋಟಿವೇಶನ್ ಅನ್ನ ದೀರ್ಘಕಾಲದ ಯಶಸ್ಸಾಗಿ ಬದಲಿಸಲು ನಾವು ಕೆಲವೊಂದು ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳಬೇಕಾಗುತ್ತೆ. ಜಗತ್ತು ವೇಗವಾಗಿ ಓಡುತ್ತಿರಬಹುದು, ಆದರೆ ವೃಷಭ ರಾಶಿಯವರಾದ ನೀವು ನಿಧಾನವಾಗಿ ಮತ್ತು ಸ್ಥಿರವಾಗಿ ಸಾಗುವುದರಲ್ಲಿ ನಂಬಿಕೆಯನ್ನ ಇಟ್ಟವರು. ನೆನಪಿಡಿ, ಆಳವಾಗಿ ಬೇರೂರಿರುವಂತಹ ಮರ ಮಾತ್ರ ದೊಡ್ಡ ಗಾಳಿ ಮಳೆಯನ್ನ ತೆಗೆದುಕೊಳ್ಳಬಲ್ಲದು. ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗದಿದ್ದರೂ ಅದು ವ್ಯರ್ಥವಾಗುತ್ತಿಲ್ಲ, ಬದಲಿಗೆ ಅದು ಭವಿಷ್ಯದ ದೊಡ್ಡ ಯಶಸ್ಸಿಗೆ ಅಡಿಪಾಯವನ್ನ ಹಾಕುತ್ತಿದೆ. ನಿಮ್ಮ ರಾಶಾಧಿಪತಿ ಶುಕ್ರ ಆಗಿರುವುದರಿಂದ ನಿಮ್ಮಲ್ಲಿ ಕಲೆ, ಸೌಂದರ್ಯ ಮತ್ತು ಹೊಸತನ್ನ ಸೃಷ್ಟಿಸುವಂತಹ ಅದ್ಭುತ ಶಕ್ತಿ ಇದೆ. ನೀವು ಮಾಡುವ ಕೆಲಸ ಯಾವುದೇ ಇರಲಿ, ಅದು ಕೃಷಿಯಾಗಿರಲಿ, ಡಿಜಿಟಲ್ ಕಂಟೆಂಟ್ ಆಗಿರಲಿ ಅಥವಾ ವ್ಯಾಪಾರವಾಗಿರಲಿ, ಅದಕ್ಕೆ ನಿಮ್ಮದೇ ಆದಂತಹ ಒಂದು ಯೂನಿಕ್ ಸ್ಪರ್ಶವನ್ನ ನೀಡಿ ಆ ವಿಭಿನ್ನತೆಯೇ ನಿಮ್ಮನ್ನ ಜನಸಮೂಹದಲ್ಲಿ ಗುರುತಿಸುವಂತೆ ಮಾಡುವಂತದ್ದು. ಇನ್ನು ಸುವರ್ಣ ಕಾಲ ಬಂದಾಗ ಅವಕಾಶಗಳು ತಾವಾಗಿಯೇ ಹುಡುಕಿಕೊಂಡು ಬರುತ್ತವೆ. ಆದರೆ ಆ ಅವಕಾಶಗಳನ್ನ ಬಳಸಿಕೊಳ್ಳಲು ನೀವು ಸದಾ ಸನ್ನದ್ಧರಾಗಬೇಕಾಗುತ್ತೆ. ನಿಮ್ಮ ಆಲಸ್ಯವನ್ನ ಕೊಡವಿ ಹಾಕಿ ಪ್ರತಿದಿನ ಕನಿಷ್ಠ ಒಂದು ಹೆಜ್ಜೆಯನ್ನಾದರೂ ನಿಮ್ಮ ಗುರಿಯತ್ತ ಇಡಬೇಕಾಗುತ್ತೆ. ನಿಮ್ಮ ವೃಷಭ ರಾಶಿಯವರಿಗೆ ಇಂದಿನ ಮಂತ್ರವನ್ನ ಹೇಳುವುದಾದರೆ, ನನ್ನಲ್ಲಿರುವಂತಹ ತಾಳ್ಮೆಯೇ ನನ್ನ ಬಲ, ನನ್ನ ಶ್ರಮವೇ ನನ್ನ ಯಶಸ್ಸಿನ ಹಾದಿ, ನಾನು ಯಾವುದಕ್ಕೂ ಕಡಿಮೆ ಇಲ್ಲ, ಗೆಲುವು ನನ್ನದಾಗುತ್ತದೆ ಎಂಬುದನ್ನ ನೀವು ಉತ್ಸಾಹದಿಂದ ಹೀಗೆ ಇಟ್ಕೊಳ್ಬೇಕಾಗುತ್ತೆ. ನೀವು ಹಾಕುತ್ತಿರುವಂತಹ ಪ್ರತಿಯೊಂದು ಶ್ರಮಕ್ಕೂ ಪ್ರಕೃತಿಯ ಖಂಡಿತವಾಗಿಯೂ ಉತ್ತಮ ಫಲವನ್ನ ನೀಡುವಂತದ್ದನ್ನ ನೀವು ನೋಡ್ತೀರಾ. ಇನ್ನು ವೃಷಭ ರಾಶಿಯವರ ವ್ಯಕ್ತಿತ್ವವು ಅತ್ಯಂತ ಆಳವಾದುದು ಮತ್ತು ಭರವಸೆಯನ್ನ ನೀಡುವಂತದ್ದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇವರನ್ನ ಸ್ಥಿರತೆಯ ಸಂಕೇತ ಎಂದು ಕರೆಯಲಾಗುತ್ತದೆ. ವೃಷಭ ರಾಶಿಯವರ ವ್ಯಕ್ತಿತ್ವ ಮುಖ್ಯ ಲಕ್ಷಣಗಳನ್ನ ನೋಡುವುದಾದರೆ, ಅಚಲವಾದಂತಹ ತಾಳ್ಮೆ ಮತ್ತು ಸಮಾಧಾನ. ವೃಷಭ ರಾಶಿಯವರ ಅತ್ಯಂತ ದೊಡ್ಡ ಆಸ್ತಿ ಎಂದರೆ ಅವರ ತಾಳ್ಮೆ. ಯಾವುದೇ ಕಷ್ಟದ ಪರಿಸ್ಥಿತಿ ಬಂದರೂ ಕೂಡ ಇವರು ಗಾಬರಿಯಾಗುವುದಿಲ್ಲ. ಪ್ರತಿಯೊಂದು ಸಮಸ್ಯೆಯನ್ನ ನಿಧಾನವಾಗಿ ಯೋಚಿಸಿ ಬಗೆಹರಿಸುವಂತಹ ಕಲೆ ಇವರಿಗಿರುವಂತದ್ದು. ಇವರು ಒಮ್ಮೆ ಏನನ್ನಾದರೂ ಸಾಧಿಸಬೇಕು ಎಂದು ನಿರ್ಧರಿಸಿದರೆ ಅದು ಎಷ್ಟೇ ಸಮಯ ಹಿಡಿದರೂ ಕೂಡ ಗುರಿಯನ್ನ ಮುಟ್ಟುವವರೆಗೂ ಕೂಡ ಶ್ರಮಿಸುವುದಿಲ್ಲ. ಇನ್ನು ವೃಷಭ ರಾಶಿಯವರಿಗೆ ಗೋಲ್ಡನ್ ಟೈಮ್ ಎನ್ನುವುದು ಕೇವಲ ಅದೃಷ್ಟವಲ್ಲ, ಅದು ಅವರ ತಾಳ್ಮೆಗೆ ಸಿಗುವಂತಹ ಪ್ರತಿಫಲ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರವೂ ನಿಮ್ಮ ಮುಂದಿನ 10 ವರ್ಷಗಳ ಭವಿಷ್ಯವನ್ನ ನಿರ್ಧರಿಸುವಂತದ್ದು. ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕಾಗುತ್ತೆ. ವೃಷಭ ರಾಶಿಯವರಿಗೆ ಗೋಲ್ಡನ್ ಟೈಮ್ ಅಥವಾ ಸುವರ್ಣ ಕಾಲದ ಬಗ್ಗೆ ಆಳವಾದ ವಿಶ್ಲೇಷಣೆಯನ್ನು ನೋಡುವುದಾದರೆ, ನಿಮ್ಮ ಜೀವನದ ವಿವಿಧ ಆಯಾಮಗಳ ಮೇಲೆ ಬೀರುವಂತಹ ಪ್ರಭಾವವನ್ನ ಸವಿಸ್ತರವಾಗಿ ನಾವು ವಿವರಿಸುತ್ತಾ ಹೋಗ್ತೇವೆ. ವೃಷಭ ರಾಶಿ ಸುವರ್ಣ ಕಾಲದ ಮಹತ್ವ ಮತ್ತು ಆಳವಾದಂತಹ ವಿಶ್ಲೇಷಣೆ. ವೃಷಭ ರಾಶಿಯು ಭೂಮಿಯ ತತ್ವವನ್ನ ಹೊಂದಿದ್ದು ಶುಕ್ರ ಗ್ರಹ ಇವರ ಅಧಿಪತಿಯಾಗಿರುವಂತದ್ದು. ಸಾಮಾನ್ಯವಾಗಿ ವೃಷಭ ರಾಶಿಯವರು ಸ್ಥಿರತೆ, ಸೌಂದರ್ಯ ಮತ್ತು ಭೌತಿಕ ಸುಖವನ್ನ ಬಯಸುವವರು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ರಾಶಿಗೆ ಗೋಲ್ಡನ್ ಟೈಮ್ ಬಂದಾಗ ಆ ವ್ಯಕ್ತಿಯ ಶ್ರಮಕ್ಕೆ ತಕ್ಕ ಪ್ರತಿಫಲ ಮತ್ತು ಅದೃಷ್ಟದ ಬೆಂಬಲ ಏಕಕಾಲಕ್ಕೆ ದೊರೆಯುವಂತದ್ದು. ವೃತ್ತಿ ಜೀವನ ಮತ್ತು ಉದ್ಯೋಗದ ಸುವರ್ಣ ಅವಕಾಶಗಳನ್ನು ನೋಡುವುದಾದರೆ, ಸ್ಥಿರತೆ ಮತ್ತು ಬಡ್ತಿ ಸಿಗುವಂತದ್ದು. ನೀವು ದೀರ್ಘಕಾಲದಿಂದ ಒಂದೇ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡುತ್ತಿದ್ದರೆ ನಿಮ್ಮ ಪ್ರಾಮಾಣಿಕತೆಗೆ ತಕ್ಕಂತಹ ಮನ್ನಣೆ ಸಿಗುತ್ತದೆ. ಉನ್ನತ ಹುದ್ದೆ ಅಥವಾ ವೇತನ ಹೆಚ್ಚಳದ ಸಾಧ್ಯತೆಯೂ ಕೂಡ ದಟ್ಟವಾಗಿರುವಂತದ್ದು. ಇನ್ನು ಹೊಸ ಉದ್ಯೋಗದ ಬಗ್ಗೆ, ಹೊಸದಾಗಿ ವ್ಯಾಪಾರ ಆರಂಭಿಸಲು ಬಯಸುವವರಿಗೆ ಇದು ಸುಸಂದರ್ಭ. ವಿಶೇಷವಾಗಿ ಕೃಷಿ, ರಿಯಲ್ ಎಸ್ಟೇಟ್, ಕಲೆ ಅಥವಾ ಐಷಾರಾಮಿ ವಸ್ತುಗಳ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಅನಿರೀಕ್ಷಿತ ಲಾಭವೂ ಕೂಡ ಕಾದಿರುವಂತದ್ದು. ಇನ್ನು ಸೃಜನಶೀಲತೆಯನ್ನ ಕಾಪಾಡಿಕೊಂಡು ಹೋಗುವಂತದ್ದು. ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ಕ್ರಿಯಾಶೀಲತೆ ಹೆಚ್ಚುವಂತದ್ದು. ನಿಮ್ಮ ಐಡಿಯಾಗಳು ಸಮಾಜದಲ್ಲಿ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಮೆಚ್ಚುಗೆಯನ್ನ ಪಡೆಯುವಂತದ್ದು. ಇನ್ನು ಆರ್ಥಿಕ ಸಮೃದ್ಧಿ ಮತ್ತು ಹೂಡಿಕೆ ಬಗ್ಗೆ ನೋಡುವುದಾದರೆ,
ವೃಷಭ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಮೊದಲೇ ಸ್ವಲ್ಪ ಜಾಗರೂಕರು. ಸುವರ್ಣ ಕಾಲದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರುತ್ತದೆ ಎಂಬುದನ್ನು ನೋಡುವುದಾದರೆ ಹಳೆಯ ಹೂಡಿಕೆಗಳಿಂದ ಲಾಭವನ್ನ ನಿರೀಕ್ಷಿಸಬಹುದು. ಈ ಹಿಂದೆ ನೀವು ಮಾಡಿದಂತಹ ಭೂಮಿ ಅಥವಾ ಷೇರು ಮಾರುಕಟ್ಟೆಯ ಹೂಡಿಕೆಗಳು ಈಗ ದೊಡ್ಡ ಮಟ್ಟದ ಲಾಭವನ್ನ ತಂದುಕೊಡುವಂತದ್ದು. ಇನ್ನು ಆಸ್ತಿಯ ಖರೀದಿಯ ಬಗ್ಗೆ, ಸ್ವಂತ ಮನೆ ಅಥವಾ ವಾಹನ ಖರೀದಿಸುವಂತಹ ನಿಮ್ಮ ಕನಸು ನನಸಾಗುವಂತಹ ಸಮಯವಿದು. ಇನ್ನು ಸಾಲವನ್ನ ವಿಮೋಚನೆಯನ್ನ ಮಾಡುವಂತದ್ದು. ಹಣದ ಹರಿವು ಹೆಚ್ಚಾಗಿರುವುದರಿಂದ ಹಳೆಯ ಸಾಲಗಳನ್ನ ತೀರಿಸಿ ನಿಟ್ಟುಸಿರು ಬಿಡಲು ಸಾಧ್ಯವಾಗುತ್ತದೆ. ಇನ್ನು ಕುಟುಂಬ ಮತ್ತು ವೈವಾಹಿಕ ಜೀವನವನ್ನ ನೋಡುವುದಾದರೆ ವಿವಾಹ ಯೋಗ. ಅವಿವಾಹಿತರಿಗೆ ಯೋಗ್ಯ ಬಾಳ ಸಂಗಾತಿ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಪ್ರೇಮ ಸಂಬಂಧಗಳು ಗಟ್ಟಿಯಾಗಿ ವಿವಾಹದ ಹಂತಕ್ಕೆ ತಲುಪುವಂತದ್ದನ್ನ ನೋಡ್ತೀರಾ. ಇನ್ನು ಸಂತಾನ ಭಾಗ್ಯ, ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗುವಂತದ್ದು ಮತ್ತು ಮನೆಯಲ್ಲಿ ಮಂಗಳ ಕಾರ್ಯಗಳು ಕೂಡ ಜರುಗುವಂತದ್ದನ್ನ ನೋಡ್ತೀರಾ. ಇನ್ನು ನಿಮ್ಮ ಸಂಯಮ ಮತ್ತು ಬುದ್ಧಿವಂತಿಕೆಯಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಹಿತಶತ್ರುಗಳ ಪಿತೂರಿಗಳು ನಿಮ್ಮ ಮುಂದೆ ಯಾವುದೇ ಕಾರಣಕ್ಕೂ ನಡೆಯುವುದಿಲ್ಲ. ಇನ್ನು ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಯನ್ನ ನೋಡುವುದಾದರೆ ಮಾನಸಿಕ ಶಾಂತಿ ಇಲ್ಲದಿದ್ದರೆ ಎಷ್ಟೇ ಹಣವಿದ್ದರೂ ಕೂಡ ಪ್ರಯೋಜನವಿಲ್ಲ. ದೈಹಿಕ ಚೈತನ್ಯವಿರಬೇಕಾಗುತ್ತೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದವರಿಗೆ ಗುಣಮುಖರಾಗುವಂತಹ ಕಾಲವಿದು. ಹೊಸ ಉತ್ಸಾಹ ಕೂಡ ಮೂಡುವಂತದ್ದನ್ನ ನೋಡ್ತೀರಾ. ಇನ್ನು ಆಧ್ಯಾತ್ಮದತ್ತ ಒಲವನ್ನ ನೀಡಬೇಕಾಗುತ್ತೆ. ಕೇವಲ ಭೌತಿಕ ಸುಖವಲ್ಲದೆ ಮಾನಸಿಕ ಶಾಂತಿಗಾಗಿ ಯೋಗ, ಧ್ಯಾನ ಅಥವಾ ಧಾರ್ಮಿಕ ಪ್ರವಾಸಗಳಲ್ಲಿ ಆಸಕ್ತಿಯು ಕೂಡ ಹೆಚ್ಚಾಗುವಂತದ್ದನ್ನ ನೋಡ್ತೀರಾ. ಇನ್ನು ಸುವರ್ಣ ಕಾಲದ ಸದುಪಯೋಗವನ್ನ ಪಡೆಯಲು ಮಾಡಬೇಕಾದಂತಹ ಬದಲಾವಣೆಗಳನ್ನ ನೋಡುವುದಾದರೆ ಅದೃಷ್ಟ ಬಂದಾಗ ಸುಮ್ಮನೆ ಕುಳಿತರೆ ಸಾಲದು. ಈ ನಾವು ಹೇಳುವಂತಹ ಅಂಶಗಳನ್ನ ನೀವು ಗಮನದಲ್ಲಿಡಬೇಕಾಗುತ್ತೆ. ಆಲಸ್ಯವನ್ನ ಬಿಟ್ಟು ಬಿಡಬೇಕಾಗುತ್ತೆ. ವೃಷಭ ರಾಶಿಯವರು ಕೆಲವೊಮ್ಮೆ ಕೆಲಸ ಮುಂದೂಡುವಂತಹ ಸ್ವಭಾವದವರು. ಈ ಸುವರ್ಣ ಕಾಲದಲ್ಲಿ ಶ್ರಮ ಹಾಕಿದರೆ ಮಾತ್ರ ಯಶಸ್ಸು ದೀರ್ಘಕಾಲವಾಗಿ ಉಳಿಯುವಂತದ್ದು. ಇನ್ನು ಮಾತಿನ ಮೇಲೆ ಹಿಡಿತವನ್ನ ಇಟ್ಕೊಳ್ಬೇಕಾಗುತ್ತೆ. ನಿಮ್ಮ ಸೌಮ್ಯ ಸ್ವಭಾವವನ್ನ ಉಳಿಸಿಕೊಳ್ಳಿ. ಕೋಪದಿಂದ ಬಂದಂತಹ ಅವಕಾಶಗಳನ್ನ ಕಳೆದುಕೊಳ್ಳಬೇಡಿ. ಹೊಸ ತಂತ್ರಜ್ಞಾನದ ಅಳವಡಿಕೆಯನ್ನ ಮಾಡ್ಕೋಬೇಕಾಗುತ್ತೆ. ಕಾಲಕ್ಕೆ ತಕ್ಕಂತೆ ನಿಮ್ಮ ಕೆಲಸದ ಶೈಲಿಯನ್ನ ಬದಲಿಸಿಕೊಳ್ಳುವುದು ಅತ್ಯಗತ್ಯವಾದದ್ದು. ಇನ್ನು ಪರಿಹಾರಗಳು ಮತ್ತು ಆಧ್ಯಾತ್ಮಿಕ ಮಾರ್ಗವನ್ನ ನೋಡುವುದಾದರೆ ಸುವರ್ಣ ಕಾಲದ ತೇಜಸ್ಸನ್ನ ಹೆಚ್ಚಿಸಿಕೊಳ್ಳಬೇಕಾದರೆ ಶುಕ್ರನ ಉಪವಾಸನೆಯನ್ನ ಮಾಡಬೇಕಾಗುತ್ತೆ. ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸುವುದು ಮತ್ತು ಬಿಳಿ ಬಣ್ಣದ ವಸ್ತುಗಳನ್ನ ದಾನವಾಗಿ ಮಾಡುವುದು ಕೂಡ ಒಳ್ಳೆಯ ಶ್ರೇಯಸ್ಕರವಾದದ್ದು. ಇನ್ನು ಪರಿಸರವನ್ನ ಪ್ರೇಮವನ್ನ ಮಾಡಬೇಕಾಗುತ್ತೆ. ವೃಷಭ ರಾಶಿಯವರು ಭೂಮಿ ತತ್ವದವರಿಂದ ಗಿಡ ಮರಗಳನ್ನ ಬೆಳೆಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂತದ್ದು. ಇನ್ನು ಕುಲದೇವತಾ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ನಿಯಮಿತವಾಗಿ ಕುಲದೇವತೆಯ ಸ್ಮರಣೆಯನ್ನ ಮಾಡುವುದರಿಂದ ವಿಘ್ನಗಳು ಕೂಡ ದೂರವಾಗುವಂತದ್ದನ್ನ ನೋಡ್ತೀರಾ. ವೃಷಭ ರಾಶಿಯವರಿಗೆ ಗೋಲ್ಡನ್ ಟೈಮ್ ಎನ್ನುವುದು ಕೇವಲ ಅದೃಷ್ಟವಲ್ಲ, ಅದು ಅವರ ತಾಳ್ಮೆಗೆ ಸಿಗುವಂತಹ ಪ್ರತಿಫಲ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರವು ನಿಮ್ಮ ಮುಂದಿನ 10 ವರ್ಷಗಳ ಭವಿಷ್ಯವನ್ನ ನಿರ್ಧರಿಸುವಂತದ್ದು ಮತ್ತು ಆತ್ಮವಿಶ್ವಾಸದಿಂದ ನೀವು ಮುನ್ನಡೆಯಬೇಕಾಗುತ್ತೆ. ಈ ದಿನ